ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಜಸ್ಟ್ ಫ್ರೀ ಚಾನಲ್ಗೆ ನಿಮ್ಮ ಹಕ್ಕುಗಳು ನಿಮಗೆ ಗೊತ್ತೇ, ಇಲ್ಲಿವೆ ನೋಡಿ. ಈ ವಿಡಿಯೋದಲ್ಲಿ ಬೆಸ್ಕಾಂ ಇಲಾಖೆಯಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ. ಬೆಸ್ಕಾಂ ಗ್ರಾಹಕರ ದೂರುಗಳಿಗೆ ಪರಿಹಾರಗಳು ಇಲ್ಲಿವೆ. ನೀವು ಬೆಸ್ಕಾಂನ ವಿದ್ಯುತ್ ಬಿಲ್ ಅಥವಾ ಪವರ್ ಸಪ್ಲೈ ಬಗ್ಗೆ ಸಮಸ್ಯೆ ಎದುರಿಸುತ್ತಿದ್ದೀರಾ? ಚಿಂತೆ ಬೇಡ, ಪ್ರತಿಯೊಬ್ಬ ಬೆಸ್ಕಾಂ ಗ್ರಾಹಕರಿಗೂ ದೂರು ಸಲ್ಲಿಸಿ ಪರಿಹಾರ ಪಡೆಯುವ ಹಕ್ಕು ಇದೆ. ಸಾಮಾನ್ಯ ದೂರುಗಳು ಅಂದರೆ: 1. ತಪ್ಪು ಬಿಲ್ಲಿಂಗ್. 2. ವಿದ್ಯುತ್ ತೊಂದರೆಗಳು. 3. ವೋಲ್ಟೇಜ್ ಸಮಸ್ಯೆ. 4. ಟ್ರಾನ್ಸ್ಫಾರ್ಮರ್ ದೋಷ. 5. ಹೊಸ ಸಂಪರ್ಕ ಅಥವಾ ಮೀಟರ್ ವಿಳಂಬ. ಸಮಸ್ಯೆಗಳು ಇದ್ದರೆ ನಿಮಗೆ ಬೆಸ್ಕಾಂ ಇಲಾಖೆಯಲ್ಲಿ ದೂರನ್ನ ಬೆಸ್ಕಾಂ ಹೆಲ್ಪ್ ಲೈನ್ ನಂಬರ್ 1912 ಅಥವಾ ಬೆಸ್ಕಾಂ ಮಿತ್ರ ಆಪ್ ಅಥವಾ ನೇರವಾಗಿ ಸ್ಥಳೀಯ ಬೆಸ್ಕಾಂ ಕಚೇರಿಗೆ ಭೇಟಿ ನೀಡಿ ದೂರನ್ನು ಸಲ್ಲಿಸುವ ಮುಖಾಂತರ ದೂರನ್ನ ಮೊದಲ ಹಂತದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಥವಾ AEE ಅವರಿಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಹತ್ತಿರ ಪರಿಹಾರವನ್ನು ಕೇಳಬಹುದು. ನಿಮ್ಮ ದೂರಿಗೆ ಯಾವುದೇ ಪ್ರತಿಕ್ರಿಯೆ ಅಥವಾ ಪರಿಹಾರ ಸಿಗದ ಸಮಯದಲ್ಲಿ ನೀವು ಜಿಲ್ಲಾ ಹಂತದಲ್ಲಿ ಇರುವ 2ನೇ ಹಂತದ ಸೂಪರ್ ಇಂಡೆಂಟ್ ಇಂಜಿನಿಯರ್ ರವರಿಗೆ ಈ ಕಚೇರಿಗೆ ಭೇಟಿ ನೀಡಿ ದೂರನ್ನು ಸಲ್ಲಿಸುವ ಮುಖಾಂತರ ಪರಿಹಾರವನ್ನು ಕೇಳಬಹುದು. ದೂರಿಗೆ ಇಲ್ಲೂ ಸಹ ತಮಗೆ ಪರಿಹಾರ ದೊರಕದ ಸಮಯದಲ್ಲಿ ಗ್ರಾಹಕರ ದೂರು ಪರಿಹಾರ ವೇದಿಕೆಯಲ್ಲಿ ನೀವು ದೂರನ್ನು ದಾಖಲಿಸಿ ಪರಿಹಾರವನ್ನು ಕೇಳಬಹುದು. ಗ್ರಾಹಕರ ದೂರು ಪರಿಹಾರ ವೇದಿಕೆಯಲ್ಲಿ ಇಲ್ಲೂ ಸಹ ನಿಮಗೆ ಪರಿಹಾರ ಸಮಂಜಸವಾಗಿಲ್ಲ ಅಥವಾ ಕೊಟ್ಟ ತೀರ್ಪಿನಲ್ಲಿ ನೀವು ಇನ್ನೂ ಅತೃಪ್ತರಾಗಿದ್ದರೆ ತಾವುಗಳು ಕರ್ನಾಟಕ ಎಲೆಕ್ಟ್ರಿಸಿಟಿ ಒಂಬುಡ್ಸ್ಮನ್ಗೆ ದೂರು ಸಲ್ಲಿಸಬಹುದು. ಪ್ರತಿಯೊಬ್ಬ ಬೆಸ್ಕಾಂ ಗ್ರಾಹಕರಿಗೆ ಪರಿಹಾರ ಒದಗಿಸುವುದು ಅಥವಾ ಹಕ್ಕುಗಳ ಸಂರಕ್ಷಣೆ ಮಾಡುವುದು ಬೆಸ್ಕಾಂ ಮತ್ತು KRC ಕರ್ತವ್ಯವಾಗಿರುತ್ತದೆ. ನಮಸ್ಕಾರ ಸ್ನೇಹಿತರೆ, ಜಸ್ಟ್ ಫ್ರೀ ಚಾನೆಲ್ನ ಈ ವಿಡಿಯೋವನ್ನು ನೋಡಿದ್ದಕ್ಕೆ